ವೆಲ್ಕಮ್ ಟು ಜಯಂತಿಸ್ ಕಿಚನ್. ನಾನಿವತ್ತು ಎಲೆಕೋಸಿಂದ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನು ಮೊಟ್ಟೆ ತೊಗೊಂಡಿದ್ದೀನಿ. ಎಲೆಕೋಸು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ. ಈಗ ಒಂದು ಬಟ್ಲು ತಗೊಂಡು ಇದಕ್ಕೆ ನಾವು ಹಚ್ಚಿಟ್ಕೊಂಡಿರೋ ಎಲೆಕೋಸನ್ನ ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಇದು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು. ಈಗ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಈಗ ಮೊಟ್ಟೆ ಸೇರಿಸ್ಕೊಂಡಾಯ್ತು. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ನಾನು ಚಿಲ್ಲಿ ಪೌಡರ್ ಸೇರಿಸ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್. ಅವರ ಖಾರದ ತಕ್ಕನಂಗೆ, ಜಾಸ್ತಿ ತಿನ್ನೋರಾದರೆ ಖಾರ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಇದೆಲ್ಲ ಸೇರಿಸ್ಕೊಂಡಾಗಿದೆ. ಈಗ ಇದನ್ನು ಚೆನ್ನಾಗಿ ಸ್ಪೂನಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಮ್ಲೆಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಂತೂ ಡಯಟ್ ಪ್ಲ್ಯಾನ್ ಇರೋರಿಗಂತೂ ತುಂಬ ಒಳ್ಳೆಯ ಫುಡ್ ಆಗುತ್ತೆ. ಎಲೆಕೋಸನ್ನ ಈ ರೀತಿ ಸಣ್ಣ ಉದ್ದಿಗೆ ಕಟ್ ಮಾಡಿದ್ರೂ ಹಾಕ್ಕೋಬೋದು, ಇಲ್ಲ ಸಣ್ಣಗೆ ತುರಿಯೋದು ಬರುತ್ತಲ್ವ ಅದರಲ್ಲಿ ತುರಿದು ಸೇರಿಸ್ಕೋಬೋದು. ಆಗ ಬಾಯಿಗೂ ಸಿಗಲ್ಲ, ಮಕ್ಕಳಿಗೆ ಒಳ್ಳೆಯದು. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಒಂದು ತವ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ತವ ಕಾದ್ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂಥ ಮೊಟ್ಟೆ ಮಿಶ್ರಣನ ಸೇರಿಸ್ಕೊಳ್ಳೋಣ. ಇದಕ್ಕೆ ಈ ರೀತಿ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದಂತೂ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಹಿಂಗೆಲ್ಲ ಹರಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಸುತ್ತಲೂ. ಇದು ಒಂದು ಸೈಡ್ ಬೆಂದಿದೆ. ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಈ ಕಡೆನೂ ಬೇಯಿಸ್ಕೊಳ್ಳೋಣ ನೀಟಾಗಿ. ಈ ರೀತಿ ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು. ನಾವು ಈರುಳ್ಳಿ ಆಮ್ಲೆಟ್ಗಿಂತ ಇದು ಡಿಫ್ರೆಂಟಾಗಿರುತ್ತೆ ತಿನ್ನೋದಕ್ಕೆ, ಮತ್ತು ಅಷ್ಟೇ ರುಚಿಯಾಗೂ ಇರುತ್ತೆ, ಬೇಗನೂ ಆಗುತ್ತೆ. ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗಂತೂ ಇದು ಒಂದು ಒಳ್ಳೆಯ ಐಡಿಯಾ. ಈ ರೀತಿ ಸಣ್ಣಗೆ ತುರಿದಾಕ್ಬಿಟ್ಟು ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ಇದನ್ನು ಈ ರೀತಿ ಎರಡೂ ಕಡೆ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಈ ರೀತಿ ಎರಡೂ ಕಡೆ ಬೇಯಿಸ್ಕೊಂಡಾಗಿದೆ. ಈಗ ಆಮ್ಲೆಟ್ ರೆಡಿ ಇದೆ. ರುಚಿಕರವಾದ ಎಲೆಕೋಸಿನ ಆಮ್ಲೆಟ್ ಸವಿಯಲು ಸಿದ್ಧವಾಗಿದೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.